ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತೊಂದು ವಂಡರ್ಫುಲ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ, ಅದು ಫ್ರೀಲ್ಯಾನ್ಸ್ ವರ್ಕ್ ಆಗಿರುತ್ತೆ. ಆರಾಮಾಗಿ ಮನೆಯಿಂದ ಕೆಲಸ, ಓನ್ಲಿ 6 ಅವರ್ಸ್ ಕೆಲಸ ಮಾಡಬೇಕಾಗಿರುತ್ತೆ. 1 ಅವರ್ ಅವರು 300 ರೂಪೀಸ್ ಅನ್ನೋದು ಪೇ ಮಾಡ್ತಿದ್ದಾರೆ. ನೀವು 6 ಅವರ್ಸ್ ಏನಾದರೂ ವರ್ಕ್ ಮಾಡಿದ್ರೆ ನಿಮಗೆ 1600 ದುಡ್ಕೋಬೋದು. ಮತ್ತು ತಿಂಗಳ ಕೌಂಟ್ ಮಾಡಿಕೊಂಡ್ರೆ ನಮಗೆ 42,000ವರೆಗೂ ನಾವು ಇಲ್ಲಿ ಈ ಕಂಪ್ನಿಯಲ್ಲಿ ದುಡ್ಕೋಬೋದು. ಅವರೇ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಜಾಬ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಆಗಿರಲ್ಲ, ಅವರೇ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಅಂತಲೇ ಹೇಳ್ಬೋದು. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವರ್ಕ್ ಸಹ ಅಷ್ಟೇ ತುಂಬ ಸಿಂಪಲ್ ವರ್ಕ್ ಆಗಿರುತ್ತೆ. ರೇಟಿಂಗ್ ಕೊಡಬೇಕಾಗಿರುತ್ತೆ ಅಷ್ಟೇ. ನೀವು ಮತ್ತು ಗೂಗಲ್ ಮ್ಯಾಪ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ. ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಚೆಕ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಕಂಪ್ನಿ ಹೆಸರು ಬಂದುಬಿಟ್ಟು ವೆಲ್ಲೋ ಡೇಟಾ ಅಂತ, ಇಲ್ಲಿ ಚೆಕ್ ಮಾಡ್ಬೋದು ನೀವು. ವೆಲ್ಲೋ ಡೇಟಾ ಅಂತ. ಈ ಜಾಬ್ ಆಪರ್ಚುನಿಟಿ ಓನ್ಲಿ ನಮ್ಮ ಇಂಡಿಯಾ ಪೀಪಲ್ಗೆ ಮಾತ್ರ ಕೊಡ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಮ್ಯಾಪ್ಸ್ ಪರ್ಸ್ನಲೈಸೇಷನ್ ರಿಲೆವೆನ್ಸ್ ರೇಟರ್ ಇಂಗ್ಲೀಷ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಕ್ಲಿಯರಾಗಿ. ಮ್ಯಾಪ್ಸ್ ಬಗ್ಗೆ ಇವಾಗ ಗೂಗಲ್ ಮ್ಯಾಪ್ಸ್ ಇರುತ್ತಲ್ವ, ಆ ಮ್ಯಾಪ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ. ಮತ್ತು ನಿಮ್ಮ ಹತ್ರ ಗೂಗಲ್ ಆ್ಯಕ್ಟಿವ್ ಆಗಿರುವಂತಹ ಇಮೇಲ್ ID ಅನ್ನೋದು ಸಹ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ. ಮತ್ತು ಈ ಜಾಬ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ. ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮನೆಯಿಂದ ಈ ಕೆಲಸ ಅನ್ನೋದು ನಾವು ಮಾಡ್ಬೋದು ಗೈಸ್. ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿ ಅನ್ನೋದು ತಿಳ್ಕೊಳ್ಳೋಣ. ಓಕೆ. ಕಾಂಟ್ರಾಕ್ಟ್ ಟೈಪ್ ಬಂದುಬಿಟ್ಟು ಫ್ರೀಲಾನ್ಸ್ ಆಗಿರುತ್ತೆ. ಇದು ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಆಗಿರುತ್ತೆ ನಮ್ಮ ಇಂಡಿಯಾ ಜನಕ್ಕೆ. ಮತ್ತು ಎಸ್ಟಿಮೇಟೆಡ್ ವ್ಯಾಲ್ಯೂ ಅಂತಂದರೆ 6 ಅವರ್ಸ್ ಅಂತ ಕೊಟ್ಟಿದ್ದಾರೆ. 6 ಅವರ್ಸ್ ಮಾತ್ರ ಕೆಲಸ ಇರುತ್ತೆ ಅಷ್ಟೇ ಗೈಸ್. ಸ್ಟಾರ್ಟ್ ಡೇಟಲ್ಲಿ ಚೆಕ್ ಮಾಡ್ಬೋದು. ದಿ ಪ್ರಾಜೆಕ್ಟ್ ರನ್ಸ್ ಆನ್ ಎ ವೀಕ್ಲಿ ಬೇಸಿಸ್. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಆ್ಯಡೆಡ್ ಟು ಎ ಪೂಲ್ ಆಫ್ ಸರ್ಟಿಫೈಡ್ ರೇಟರ್ಸ್ ಆನ್ ಕಾಂಟ್ಯಾಕ್ಟ್ ಅಟ್ಲೀಸ್ಟ್ 48 ಅವರ್ಸ್ ಬಿಫೋರ್ ಕಿಕ್ ಆಫ್ ಅಂತ ಹೇಳಿದ್ದಾರೆ. ಗೈಸ್, ಏನು ಗೊತ್ತಾ, ಈಗ ಕೆಲವೊಂದು ಜನ ಎಲ್ಲ ಸರ್ಚ್ ಮಾಡ್ತಿರ್ತೀವಲ್ವ ನಾವು ಗೂಗಲ್ ಮ್ಯಾಪ್ಸಲ್ಲಿ, ಲೈಕ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಎಲ್ಲ ಸರ್ಚ್ ಮಾಡ್ತಿರ್ತೀವಲ್ವ. ಆ ಥರ ಸರ್ಚ್ ಮಾಡ್ತಿರೋ IDs ಗೂಗಲ್ ಅಕೌಂಟ್ಸ್ ಇರುತ್ತಲ್ವ, ಅದನ್ನು ನೀವು ತೊಗೊಂಡು ಅವ್ರ ಹತ್ರ ನೀವು ರೇಟಿಂಗ್ ಮಾಡಬೇಕಾಗಿರುತ್ತೆ. ನಿಮಗೆ ಫುಲ್ ಟ್ರೈನಿಂಗ್ ಅನ್ನೋದು ಕಂಪ್ನಿಯವರು ಕೊಡ್ತಾರೆ. ಹೀಗೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂತೆಲ್ಲ ಕೊಡ್ತಾರೆ. ಜೆನ್ಯೂನ್ ಜಾಬ್ ಆಗಿರುತ್ತೆ. ಜೆನ್ಯೂನ್ ಆಗಿ ನೀವು ರೇಟಿಂಗ್ಸ್ ಅನ್ನೋದು ತೊಗೋಬೇಕಾಗಿರುತ್ತೆ ಸ್ನೇಹಿತರೆ ಅಷ್ಟೇ. ಓಕೆ. ಮತ್ತು ಇಫ್ ಯು ಆರ್ ಸಮ್ವನ್ ಹೂ ನೋಟಿಸ್ ವೆನ್ ರಿಕಮೆಂಡೇಷನ್ಸ್ ಆ್ಯಕ್ಚುಲಿ ಮೇಕ್ ಸೆನ್ಸ್, ಥಿಂಗ್ಸ್ ಕ್ರಿಟಿಕಲಿ ಅಬೌಟ್ ಯೂಸ್ಫುಲ್ನೆಸ್ ಇಂಟೆಂಟ್ ಆ್ಯಂಡ್ ಕಾಂಟೆಕ್ಸ್ಟ್. ನಿಮಗೇನಾದರೂ ಇದ್ರ ಬಗ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ವಾಟ್ ಯು ವಿಲ್ ಡೂ ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ರಿವ್ಯೂ ಸರ್ಚ್ ಕ್ವೈರೀಸ್ ವಿತ್ ರಿಸಲ್ಟ್ಸ್ ಪರ್ಸ್ನಲೈಸ್ಡ್ ಬೇಸ್ಡ್ ಆನ್ ಯುವರ್ ಆ್ಯಕ್ಟಿವ್ ಹಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸರ್ಚ್ ಮಾಡಿರ್ತಾರಲ್ವ ಕಸ್ಟಮರ್ಸ್ ಎಲ್ಲ, ಅವ್ರ ಜೊತೆ ನೀವು ಅವ್ರ ಕಾಂಟ್ಯಾಕ್ಟ್ ಆಗಿ ಅವ್ರ ಕಡೆಯಿಂದ ನೀವು ರೇಟಿಂಗ್ಸ್ ಅನ್ನೋದು ತೊಗೋಬೇಕಾಗಿರುತ್ತೆ ಅಷ್ಟೇ. ಲೈಕ್ ಎವ್ಯಾಲ್ಯೂಯೇಟ್ ಸಜೆಸ್ಟ್ ಪ್ಲೇಸಸ್, ಎಕ್ಸಾಂಪಲ್ ರೆಸ್ಟೋರೆಂಟ್ಸ್, ಲೊಕೇಶನ್ಸ್ ಅಂತೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಓಕೆ. ಮತ್ತು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತೆ. ಮತ್ತು ಇದು ಫ್ರೆಷರ್ಸ್ ಆರ್ ಎಲಿಜಿಬಲ್ ಫಾರ್ ದಿಸ್ ಜಾಬ್ ಗೈಸ್. ಮತ್ತು 12th ಪಾಸ್ ಆಲ್ಸೋ ಡಿಗ್ರಿ ಏನು ಕೇಳ್ತಿಲ್ಲ, 12th ಪಾಸ್ ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ರಿಕ್ವೈರ್ಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರೆ ನೀವು ಇಂಡಿಯಾದಲ್ಲಿ ಲೊಕೇಟ್ ಆಗಿರಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಅನ್ನೋದು ಆ್ಯಕ್ಟಿವ್ ಜಿಮೇಲ್ ಅಕೌಂಟ್ ಅನ್ನೋದು ಇರಬೇಕಾಗಿರುತ್ತಂತೆ. ಮತ್ತು ಗೂಗಲ್ ಮ್ಯಾಪ್ಸ್ ಬಗ್ಗೆ ನಿಮ್ಮದು ಯೂಸೇಜ್ ಹಿಸ್ಟ್ರಿ ಸಹ ಇವರು ಚೆಕ್ ಮಾಡ್ತಾರೆ. ಯಾಕಂದರೆ ನಿಮಗೆ ಯೂಸೇಜ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಯಾಕಂದರೆ ಗೂಗಲ್ ಮ್ಯಾಪ್ಸ್ ಬಗ್ಗೆ ನಿಮಗೆ ಗೊತ್ತಾ ಇಲ್ವಾ ಅಂತೆಲ್ಲ ಕ್ಲಿಯರಾಗಿ ಚೆಕ್ ಮಾಡ್ತಾರಂತೆ. ಸೊ ಅದನ್ನು ಸಹ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿಯಲ್ಲಿ ನೀವು ಚೆಕ್ ಮಾಡ್ಬೋದು. 3.30 ಪರ್ ಅವರ್ ಪೇ ಮಾಡ್ತಾರಂತೆ. $3.30 ಅನ್ನೋದು ಪೇ ಮಾಡ್ತಾರಂತೆ. ನಮ್ಮ ಇಂಡಿಯಾ ಕರೆನ್ಸಿ ಅಲ್ಲಿ ಚೆಕ್ ಮಾಡಿದ್ರೆ ನಾವು 300 ರೂಪೀಸ್ ಪರ್ ಅವರ್ ನಾವು ದುಡ್ಕೋಬೋದು ಸ್ನೇಹಿತರೆ. ಅದೇ 3 ಅವರ್ಸ್ ನಾವು 6 ಅವರ್ಸ್ ಮಾಡಿಕೊಂಡ್ರೆ 1600ವರೆಗೂ ನಾವು ಆರಾಮಾಗಿ ದುಡ್ಕೋಬೋದು. ಅದೇ ನಾವು ಮಂತ್ಲಿ ಸ್ಯಾಲ್ರಿ ತೊಗೊಂಡ್ರೆ ನಮಗೆ 42,000ವರೆಗೂ 42,000 to 45,000ವರೆಗೂ ಸ್ಯಾಲ್ರಿ ಅನ್ನೋದು ತೊಗೋಬೋದು. ಓಕೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಬಂದಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ.
ಓಕೆ, ಈಗ ನಾನು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗಿದೆ. ಸಬ್ಮಿಟ್ ಯು ಅಪ್ಲಿಕೇಶನ್ ಅಂತ. ನಿಮ್ಮ ಹತ್ರ ಲಿಂಕ್ಡ್ಇನ್ ಪ್ರೊಫೈಲ್ ಏನಾದರೂ ಮುಂಚೆನೇ ಇದ್ದರೆ ಅಪ್ಲೈ ವಿತ್ ಲಿಂಕ್ಡ್ಇನ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಡೀಟೇಲ್ಸ್ ಎಲ್ಲನೂ ಅದಷ್ಟೇ ಬರುತ್ತೆ. ಇಲ್ಲ ಅಂತಂದರೆ ನೀವು ಎಲ್ಲನೂ ಮ್ಯಾನ್ಯುಯಲಾಗಿ ಟೈಪ್ ಮಾಡಬೇಕಾಗಿರುತ್ತೆ. ರೆಸ್ಯೂಮ್ ಕೇಳ್ತಿದ್ದಾರೆ, ಇಮೇಲ್, ಫೋನ್, ಕರೆಂಟ್ ಲೊಕೇಶನ್, ಕರೆಂಟ್ ಕಂಪ್ನಿ ಅಂತ ಕೇಳ್ತಿದ್ದಾರೆ. ನಿಮ್ಮದು ಲಿಂಕ್ಡ್ಇನ್ ಪ್ರೊಫೈಲ್ ಏನಾದರೂ ಇದ್ದರೆ ಯು ಆರ್ ಎಲ್ ಅದರದ್ದು ಆಗಬೇಕಾಗಿರುತ್ತೆ. ಇನ್ ವಾಟ್ ಕಂಟ್ರಿ ಡು ಯು ಲೀವ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಂಡಿಯಾ ಅಂತ ಕ್ಲಿಕ್ ಮಾಡಿ. ಮತ್ತು ಇನ್ ವಾಟ್ ಕಂಟ್ರಿ ಡು ಯು ಲೀವ್ ಅಂತ ಕೇಳ್ತಿದ್ದಾರೆ, ಅದು ಸಹ ಅಷ್ಟೇ ಇಂಡಿಯಾ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಹಾಕಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಮತ್ತು ಎಷ್ಟು ವರ್ಷದಿಂದ ನೀವು ಇಂಡಿಯಾ ಕಂಟ್ರಿಯಲ್ಲಿ ಲೊಕೇಟ್ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಅದನ್ನು ಸಹ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. +10 ಅಂತ ಕ್ಲಿಕ್ ಮಾಡಿ ಗೈಸ್. ಓಕೆ, ಮತ್ತು ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇದೆಯಾ, ಆ್ಯಕ್ಟಿವ್ ಆಗಿರೋ ಗೂಗಲ್ ಅಕೌಂಟ್ ಇದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಮತ್ತು ಪ್ಲೀಸ್ ಪ್ರೊವೈಡ್ ದ ಜಿಮೇಲ್ ಅಡ್ರೆಸ್ ಯು ವುಡ್ ಯೂಸ್ ಫಾರ್ ದಿಸ್ ಪ್ರಾಜೆಕ್ಟ್ ಅಂತ ನಿಮ್ಮ ಜಿಮೇಲ್ ಅಡ್ರೆಸ್ ಅನ್ನೋದು ಇಲ್ಲಿ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅಂದರೆ ಜಿಮೇಲ್ ID ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ, ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಜೆಂಡರ್ ಯಾವುದು ಅಂತ ಕೇಳ್ತಿದ್ದಾರೆ. ಜೆಂಡರ್ ಯಾವುದು ಅಂತ ಇಲ್ಲಿ ಮೇಲ್ ಫಿಮೇಲ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ನಮಗೆ ರೇಸ್ ಅಂತ ಕೇಳ್ತಿದ್ದಾರೆ. ರೇಸ್ ಹತ್ರ ನೀವು ಏಷ್ಯನ್ ಅನ್ನೋದು ಕ್ಲಿಕ್ ಮಾಡ್ಬೋದು. ನಾವು ಇಂಡಿಯಾ ಅಲ್ವಾ, ಸೊ ಏಷ್ಯನ್ ಅಂತ ಕ್ಲಿಕ್ ಮಾಡ್ಬೋದು. ಇಲ್ಲ ಪ್ರಿಫರ್ ನಾಟ್ ಟು ಸೇ ಅಂತ ಸಹ ನೀವು ಕ್ಲಿಕ್ ಮಾಡ್ಬೋದು ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ವೆಟರನ್ ಸ್ಟೇಟಸ್ ಅಂತ ಕೇಳ್ತಿದ್ದಾರೆ. ವೆಟರನ್ ಅಂತಂದರೆ ಐ ಆಮ್ ನಾಟ್ ಎ ವೆಟರನ್ ಅಂತ ಹಾಕಿ. ಇಲ್ಲ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ, ಲೈಕ್ ಇನ್ ಮಿಲ್ಟ್ರಿ ಕಡೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ ಸಬ್ಮಿಟ್ನ ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಎಲ್ಲ ಕ್ಲಿಯರಾಗಿ ಅಪ್ಲೈ ಮಾಡಿದ್ರೆ ಖಂಡಿತ ನಿಮ್ಮ ಇಮೇಲ್ ಅಡ್ರೆಸ್ಗೆ ಇವರು ಇಮೇಲ್ ಮಾಡ್ತಾರೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ಗೈಸ್. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬಾಯ್.